Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ಸೂಪರ್ ಆಗಿರೋ, ಕ್ವಿಕ್ ಆಗಿರೋ, ಸಿಂಪಲ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಬೇಕಾದರೂ ಮಾಡ್ಕೋಬೋದು, ನೀವು ಇದರಲ್ಲಿ ಲಂಚ್ ಬೇಕಾದರೂ ಮಾಡ್ಕೋಬೋದು. ಒಂದು ಎವರ್ ಗ್ರೀನ್ ರೆಸಿಪಿ ಅಂತಲೇ ಹೇಳೋದು. ಸೊ ಎಲ್ಲರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ದಿ ಮೋಸ್ಟ್ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಆ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ತುಂಬ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಬಿಸಿಬೇಳೆ ಬಾತ್. ಆ್ಯಂಡ್ ವೆರೈಟಿಯಾಗಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಸೊ ನಾವು ಕೂಡ ಬೇರೆ ಸ್ಟೈಲಲ್ಲಿ ಮಾಡ್ತೀವಿ. ಸೊ ಅದರಲ್ಲಿ ಇದು ಕೂಡ ಒಂದು ಡಿಫ್ರೆಂಟಾಗಿ ನಾವು ಟ್ರೈ ಮಾಡಿರುವಂಥದ್ದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಇನ್ನೊಂದ್ಸತಿ ನಾವು ಟ್ರೈ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು. ಸೊ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಸಖತ್ತಾಗಿರುತ್ತೆ. ಸೊ ಇವಾಗ ತಡ ಮಾಡ್ತೀರಾ ಫಸ್ಟು ರೆಸಿಪಿನ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಬನ್ನಿ. ಒಮ್ಮೆ ಏನು ಸ್ಪೆಷಲ್ ಇವತ್ತು? ಬಿಸಿಬೇಳೆ ಬಾತ್. ಓಕೆ. ಸೊ ಏನೆಲ್ಲ ಬೇಕು ಅದಕ್ಕೆ? ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಸೊ ಕಡಲೆಕಾಯಿ ಬೀಜ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿ. ಓಕೆ. ಸೊ ಇದೆಲ್ಲ ಒಗ್ಗರಣೆಗೆ. ಓಕೆ. ಸ್ವಲ್ಪ ಹುಣಸೆ ಹಣ್ಣು, ಓಕೆ, ಸ್ವಲ್ಪ ಸಕ್ಕರೆನೂ ಬೆಲ್ಲನೂ, ಓಕೆ, ಎಲ್ಲ ಒಗ್ಗರಣೆಗೆ. ಸೊ ಬೇಳೆ, ಅಕ್ಕಿ, ತರಕಾರಿ ಬೇಯಿಸ್ಕೊಂಡಿದ್ದೀನಿ. ಓಕೆ. ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಓಕೆ. ಸೊ ಇದನ್ನು ಒಗ್ಗರಣೆ ಹಾಕೋಣ. ಈಗ ಎಲ್ಲ ಒಟ್ಟಿಗೆ ಹಾಕ್ಬೋದು, ಬೇಡ ಅಂತೇಳಿ ಇವತ್ತು ಈ ಥರ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ಯಾವಾಗಲೂ ಎಲ್ಲ ಒಟ್ಟಿಗೆ ಹಾಕಿ ಮಾಡ್ತೀವಿ. ಇವತ್ತು ಬೇಡ, ಒಗ್ಗರಣೆ ಮಾಡಿ ಅದರಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಓಕೆ. ಸೊ ಮಾಡೋ ಪ್ರೊಸೀಜರ್ ನೋಡೋಣ. ಸೊ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ. ಸೊ ಸ್ವಲ್ಪ ಸಾಸಿವೆ, ಈರುಳ್ಳಿ. ಓಕೆ. ಇದೆಲ್ಲ ಏನು ಮಮ್ಮಿ? ಕ್ವಾಂಟಿಟಿ ಅಂತ ಏನೂ ಇಲ್ಲ. ಓಕೆ. ಈರುಳ್ಳಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು, ಟೊಮೆಟೊ ಹಾಕ್ಕೊಬೋದು, ಏನು ತರಕಾರಿ ಮಿಕ್ಕಿರುತ್ತಲ್ವ ತರಕಾರಿಗಳೆಲ್ಲ ಮನೆಯಲ್ಲಿ ಸ್ವಲ್ಪ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ಓಕೆ. ಸೊ ಹೀಗೆ ಮಾಡಬೇಕು ಅಂತ ಏನು ಪ್ರೋಸೆಸ್ ಏನಿಲ್ಲ. ಒಟ್ಟಿಗೆ ಹಾಕ್ಕೊಂಡು ಮಾಡ್ಕೊಬೋದು. ಟೈಮ್ ಇದ್ದರೆ ಈ ಥರ ಸಪ್ರೇಟಾಗಿ ಒಗ್ಗರಣೆನೂ ಹಾಕ್ಕೊಬೋದು. ಓಕೆ. ಇವಾಗ ಮೆಣಸಿನ್ಕಾಯಿ. ಓಕೆ. ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಕರಿಬೇವು. ಓಕೆ. ಗೋಡಂಬಿನ ಮಮ್ಮಿ? ಗೋಡಂಬಿ. ಓಕೆ. ಕಡಲೆಕಾಯಿ ಬೀಜ. ಓಕೆ. ಇದು ಅಷ್ಟೇ, ಏನು ಕ್ವಾಂಟಿಟಿ ಅಂತ ಏನಿಲ್ಲ. ತಿನ್ನೋರು ಜಾಸ್ತಿ ತುಂಬ ಇಷ್ಟ ಇರೋರು ಹಾಕ್ಕೊಬೋದು, ಇಲ್ಲ ಅಂತಂದರೆ ಸ್ವಲ್ಪ ಹಾಕ್ಕೊಬೋದು. ಈ ಇಷ್ಟ ಇಲ್ಲ ಅಂದರೆ ಸ್ಕ್ವಿಟ್ಟು ಮಾಡ್ಬೋದು. ತಿನ್ನೋಕ್ಕೆ ಇಷ್ಟ ಅಲ್ಲೇ ಹಾಕೊಳ್ಳೋ ಅವಶ್ಯಕತೆನೂ ಇಲ್ಲ. ತುಂಬ ಫ್ರೈ ಆಗಬೇಕು ಅಂತೇನೂ ಇಲ್ಲ. ಸೊ ಈಗ ಹಾಕ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಹಿಡಿದ್ರೆ ಸಾಕು. ಈಗ ಟೊಮೆಟೊ. ಇಲ್ಲ ಅಂದ್ರೂ ಅಡುಗೆ ಮಾಡ್ಕೊಬೋದು. ಏನು ಮಮ್ಮಿ? ಎಣ್ಣೆ ಇಲ್ಲ ಅಂದ್ರೂ ಮಾಡ್ಕೊಬೋದು. ಓಕೆ. ಅಡುಗೆ ಎಣ್ಣೆ ಇಲ್ಲದೆ ಇರೋ ಅಡುಗೆ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಹಾಕಿ ತುಂಬ ಹೊಟ್ಟೆ ಹಸಿದಾಗ ಮಾಡ್ಕೊಳ್ಳೋಂಥ ರೆಸಿಪಿ. 2 ಕೂಗಿಸ್ಬಿಟ್ರೆ. ಇವಾಗ ನೆಕ್ಸ್ಟ್ ಮಮ್ಮಿ ಸ್ವಲ್ಪ ಹುಣಸೆ ಹಣ್ಣಿನ ರಸ. ಓಕೆ. ಈಗೇನು ಮಮ್ಮಿ ನೆಕ್ಸ್ಟು? ಈಗ ಬಿಸಿಬೇಳೆ ಬಾತ್ ಪೌಡರ್ ಎಲ್ಲ ಒಟ್ಟಿಗೆ ಹಾಕೊಳ್ತಿದ್ದೀರಾ? ಇವಾಗ ಎಲ್ಲ ಒಟ್ಟಿಗೆ ಹಾಕ್ಕೊಂಡು. ಓಕೆ. ಇದು ಒಂಥರ ಡಿಫ್ರೆಂಟ್ ಸ್ಟೈಲಾಗಿರಲಿ ಅಂತ ಹೇಳಿ ನೋಡೋಣ ಹೇಗಿರುತ್ತೆ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಒಟ್ಟಿಗೆ ಹಾಕಿಬಿಟ್ರೆ ಎಲ್ಲ ಒಂಥರ ಬೆಂದೋಗಿರುತ್ತೆ. ಸೊ ಇವತ್ತು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡೋಣ ಅಂತೇಳಿ. ಓಕೆ. 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಓಕೆ. ಸ್ವಲ್ಪ ಇದಕ್ಕೆ ಕಾಯಿ ಬೇಕನ್ನೋ ರುಬ್ಬು ಹಾಕ್ಕೊಬೋದು. ತುಂಬ ಗಟ್ಟಿಯಾಗಿಬಿಡುತ್ತೆ. ಅದು ಇಳಿಸಿದ ತಕ್ಷಣ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಬೇಡ ಅಂತ ನಾನು ಹಾಕಿಲ್ಲ ಅಷ್ಟೇ. ಓಕೆ. ಕಾಯಿ ರುಬ್ಬು ಹಾಕ್ತಾರೆ, ಕೆಲವರು ಹಾಕ್ತಾರೆ, ಕಾಯಿ ರುಬ್ಬು ಹಾಕ್ತಾರೆ. ಸೊ ನಾನು ಹಾಕಿಲ್ಲ. ಇದು ಸ್ವಲ್ಪ ಕುದೀಲಿ, ಒಂದು ಸ್ವಲ್ಪ ನೀರು ಹಾಕಿ ಕುದಿಸೋಣ. ಚೆನ್ನಾಗಿ ಕುದಿದ್ರೆ ಸ್ವಲ್ಪ ಒಳ್ಳೆ ಟೇಸ್ಟ್ ಬರುತ್ತೆ.
ಇವಾಗ ಈಗ ಸ್ವಲ್ಪ ಬೆಲ್ಲನೋ ಅಥವಾ ಸಕ್ಕರೆನೋ ಹಾಂ, ನಮಗೆ ಇಷ್ಟ ಇಲ್ಲ, ಬಟ್ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಓಕೆ, ಟೇಸ್ಟ್ಗೆ ಅಷ್ಟೇ. ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಕೊಬೋದು. ಬೆಲ್ಲನೇ ಯೂಶಲಾಗಿ ಹಾಕೋದು. ನಾವು ತುಂಬ ಸಿಹಿ ಆಗಿಬಿಡುತ್ತೆ ಬೇಯಿಸ್ತಾ ಅದಕ್ಕೆ ಬೇಡ ಅಂಥೇಳಿ ಓಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅಷ್ಟೇ. ಇವಾಗ ಮಮ್ಮಿ ಸೊ ಈ ಒಗ್ಗರಣೆ ಎಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೇನೆ. ಓಕೆ, ಇದೇನು ಗೊತ್ತಾ, ಬೇಳೆನೂ ಈ ಥರ ಬೇಯಿಸ್ಕೊಂಡಿದ್ದೀವಲ್ವಾ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಓಕೆ, ತಿಂಡಿಗಾಗುತ್ತೆ. ಸ್ವಲ್ಪ ರೈಸ್ ಏನೋ ಮಿಕ್ಕಿದ್ರೆ ಕುರ್ಮಾ ಥರ ಏನಾದರೂ ಗೊಜ್ಜು ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ನೈಟ್ಗೂ ಆಗುತ್ತೆ. ಸೊ 2 in 1 ಆಗುತ್ತೆ. ಓಕೆ, ಸೊ ಮೊದಲು ನಾನು ಅನ್ನ ತರಕಾರಿ ಬೇಯಿಸ್ಕೊಂಡಿದ್ದೀನಿ. ಓಕೆ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೂಪರ್ ಆಗಿದೆ ಮಮ್ಮಿ. ಸ್ಮೆಲ್ಲು ಚೆನ್ನಾಗಿ ಬಂದಿದೆ. ಅದೇ ಗಮ್ಮ ಸಕ್ಕದಾಗಿ ಬರ್ತಾ ಒಂದೇ ಇದೆ. ಸತಿ ಮಾಡಿಬಿಟ್ರೆ ಎಲ್ಲ ಇದಾಗಿ ನುಣ್ಣಗಾಗ್ಬಿಡುತ್ತೆ ತುಂಬ. ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಸೊ ಇವಾಗ ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾ? ಉಪ್ಪು ಹಾಕಬೇಕು. ಒಂಚೂರು ಉಪ್ಪು ಹಾಕೊಂಬಿಡೋಣ. ಆಯಿತಾ? ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಮ್ಮೆ ಲಾಸ್ಟ್ ಫೈನಲ್ ಕೊತ್ತಂಬರಿ ಸೊಪ್ಪು. ಓಕೆ, ಅದು ಹಾಕಿಲ್ಲ ಅಂದರೆ ಅಡುಗೆನೇ ಕಂಪ್ಲೀಟ್ ಆಗಲ್ಲ. ಸೊ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕುದಿ ಬರಲಿ. ಇನ್ನೇನು ವಿಸಿಲ್ ಬರಬೇಕು, ಹಾಕೋದು ಬೇಡ. ಓಕೆ, ಸೊ ಒಂದು ಸ್ವಲ್ಪ ಕುದಿಲಿ. ಕುದ್ರೆ ಮುಗೀತಾಗ ಬಿಸಿಲು ರೆಡಿ. ರೆಡಿ. ಓಕೆ, ಒಮ್ಮೆ ರೆಡಿ ಆಗಿದೆ ನೋಡೋಣ. ವಾವ್, ಸೂಪರ್ ಆಗಿದೆ. ಕಲರ್ ಚೆನ್ನಾಗಿದೆ ಒಮ್ಮೆ, ಕಲರು ತುಂಬ ಚೆನ್ನಾಗಿದೆ, ಸ್ಮೆಲ್ಲು ಸಕ್ಕದಾಗಿ ಬರ್ತಾ ಇದೆ. ಸೊ ಇವಾಗ ನಾನು ಟೇಸ್ಟ್ ಮಾಡಲಾ? ಓಕೆ, ಸೊ ನೋಡಿದ್ರಲ್ಲ ಗೈಸ್, ಸೊ ಸಿಂಪಲ್ ಆಗಿ ಬೇಗ ಎಲ್ಲ ತರಕಾರಿ, ಬೇಳೆ, ಅನ್ನ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಸೊ ಬೇಗನೆ ಮಾಡುವಂಥ ರೆಸಿಪಿ. ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು. ನಿಮ್ಗೆ ಇನ್ನೂ ಬೇಕಾದರೆ ಇನ್ನೂ ಬೇರೆ ಬೇರೆ ವೆಜಿಟೇಬಲ್ಸು ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಸಕ್ಕದಾಗಿತ್ತು. ಇನ್ನೂ ಕೊಬ್ಬರಿ ಚೂರೆಲ್ಲ ಹಾಕಿದರೆ ಇನ್ನೂ ಸಕ್ಕದಾಗಿರ್ತಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಈ ರೀತಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿಲ್ಲ ಅಂತಂದರೆ ಸೊ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ ತಿಂದೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.